ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಡ್ರಗ್ಸ್ ಕೇಸಲ್ಲಿ ನಟಿಯರ ನೌಟಂಕಿ ಆಟ, ಹುಷಾರಿಲ್ಲ ಗೊತ್ತಿಲ್ಲ ಅಂತ ಡ್ರಾಮಾ. ಇವತ್ತಾದ್ರೂ ಸಿಗುತ್ತಾ ಸಿಸಿಬಿಗೆ ಸಾಕ್ಷ್ಯ? ಡ್ರಗ್ಸ್ ಕೇಸ್ನಲ್ಲಿ ನಟಿಯರ ನೌಟಂಕಿ ಆಟ ಮುಂದುವರೆದಿದೆ. ಏನ್ ಪ್ರಶ್ನೆ ಕೇಳಿದ್ರು ತನಿಖಾ ಅಧಿಕಾರಿಗಳು, ಅದಕ್ಕೆ ಇವರು ನಮ್ಗೆ ಹುಷಾರಿಲ್ಲ ಗೊತ್ತಿಲ್ಲ ಸುಸ್ತಾಗ್ತಿದೆ ಅಂತ ಹೇಳಿ ಡ್ರಾಮಾ ಮಾಡ್ತಾ ಇದೆ. ಅಟ್ ಲೀಸ್ಟ್ ಇವತ್ತಾದ್ರೂ ಸಿಸಿಬಿಗೆ ಈ ಡ್ರಗ್ಸ್ ಜಾಲದ ಬಗ್ಗೆ, ಈ ದಂಧೆ ಬಗ್ಗೆ ಸಾಕ್ಷ್ಯಗಳು ಸಿಗುತ್ತಾ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅನ್ನೋದನ್ನ ನೋಡ್ಬೇಕು. ಇಲ್ಲಿ ತನಿಖಾಧಿಕಾರಿಗಳು ಸಂಜನಾ ಮತ್ತೆ ರಾಗಿಣಿಗೆ ಏನ್ ಪ್ರಶ್ನೆ ಕೇಳಿದ್ರು, ನಮಗ್ ಗೊತ್ತಿಲ್ಲ, ನಮ್ಗೆ ಹುಷಾರಿಲ್ಲ, ನಮ್ಮನ್ನು ಬಿಟ್ಟು ಬಿಡಿ, ಇಷ್ಟೇ ಅವರು ಉತ್ತರಗಳನ್ನ ಕೊಡ್ತಿರೋದು. ಪ್ರಶ್ನೆ ಕೇಳಿದ್ರೆ ರಾಗಿಣಿ ಸಂಜನಾ ಇಬ್ಬರ ಕಸ್ಟಡಿ ನಾಳೆಗೆ ಅಂತ್ಯವಾಗುತ್ತೆ. ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ಇಬ್ರು ಹೇಳ್ತಾ ಇದ್ದಾರೆ. ಇವತ್ತು ಇಬ್ಬರ ವಿಚಾರಣೆಯನ್ನ ಸಿಸಿಬಿ ಟೀಮ್ ಮಾಡುತ್ತೆ. ಅದಕ್ಕೋಸ್ಕರ ತಯಾರಿಗಳನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಸೊ ಇವತ್ತಾದ್ರೂ ಈ ವಿಚಾರದಲ್ಲಿ ಸಿಸಿಬಿಗೆ ಸಾಕ್ಷ್ಯಗಳು ಸಿಗುತ್ತಾ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಪದೇ ಪದೇ ಕಸ್ಟಡಿಗೆ ಪಡ್ಕೊಳ್ತಾನೆ ಇದ್ದಾರೆ. ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದಾಗ ನಮ್ಗೆ ವಿಚಾರಣೆ ಮಾಡಬೇಕು, ಅಗತ್ಯತೆ ಇದೆ, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಅದಕ್ಕೋಸ್ಕರ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಅದ್ರ ಪ್ರಕಾರ ನ್ಯಾಯಾಧೀಶರು ಕೊಡ್ತಾನೆ ಬಂದಿದ್ದಾರೆ. ಸೊ ಎಕ್ಸ್ಟೆಂಡ್ ಆಗ್ತಾನೆ ಇದೆ ಅದು. ಬಟ್ ಇಲ್ಲಿ ವಿಚಾರಣೆ ಮಾಡಿದಾಗ ಏನಾದ್ರೂ ಪ್ರೋಗ್ರೆಸಿವ್ ಆಗಿ ಕಂಡು ಬರ್ತಾ ಇದೆಯಾ ಅಂದ್ರೆ ಅದಕ್ಕೆ ಉತ್ತರ ಬಹುತೇಕ ಇಲ್ಲ ಅಂತಾನೆ. ಯಾಕಂದ್ರೆ ಇವ್ರುಗಳು ಏನೇ ಪ್ರಶ್ನೆ ಕೇಳಿದ್ರು ಕೂಡ ತನಿಖಾ ಅಧಿಕಾರಿಗಳು, ಅವರಿಬ್ರು ಅಂದ್ರೆ ರಾಗಿಣಿ ಇರ್ಬೋದು ಅಥವಾ ಸಂಜನಾ, ಅವರಿಬ್ರು ನಮಗೆ ಗೊತ್ತಿಲ್ಲ, ನಮ್ಗೆ ಹುಷಾರಿಲ್ಲ, ಸುಸ್ತಾಗ್ತಿದೆ, ನಮ್ಮನ್ನು ಬಿಟ್ಬಿಡಿ, ಸೊ ಇಷ್ಟೇ ಆನ್ಸರ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಒಂದು ಜಾಲ ಏನಿದೆ, ನಿಮ್ಗೂ ಅದಕ್ಕೂ ಯಾವ ತರ ಲಿಂಕ್ ಇದೆ, ಸಾಕ್ಷ್ಯಗಳನ್ನ ನೀವು ನಾಶ ಮಾಡಕ್ ಹೊರಟಿದ್ರಿ, ಸೊ ಅದು ಯಾತಕ್ಕೋಸ್ಕರ ಹಂಗ್ ಮಾಡಿದ್ರಿ ಅಂತೆಲ್ಲ ಸ್ಟಾರ್ಟಿಂಗ್ ಇಂದ ಕ್ವೆಶ್ಚನ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕರೆಕ್ಟ್ ಆದಂತ ಉತ್ತರಗಳನ್ನ ಇಬ್ರು ಕೊಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಸೊ ಇನ್ನಷ್ಟು ವಿಚಾರಣೆಯ ಅಗತ್ಯತೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಕಸ್ಟಡಿಗೆ ಪಡ್ಕೊಂಡ್ರು ಕೂಡ, ಸೊ ಇವ್ರುಗಳ ನೌಟಂಕಿ ಆಟ ಮಾತ್ರ ಕಂಟಿನ್ಯೂಸ್ ಆಗಿ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅದಕ್ಕೆ ಸರಿಯಾಗಿ ಅವರು ಉತ್ತರಗಳನ್ನ ಕೊಡದೇ ಇರೋದು ಇದೀಗ ಸಿಸಿಬಿ ಟೀಮ್ಗೆ ಒಂಥರ ಹೊಸ ತಲೆನೋವಾಗಿರುತ್ತೆ. ಯಾಕಂದ್ರೆ ಈಗ ಮತ್ತೆ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಸೊ ನೀವೇನ್ ಪ್ರಶ್ನೆ ಕೇಳಿದೀರಾ, ಇಲ್ಲಿ ತನಕ ವಿಚಾರಣೆ ಯಾವ ಹಾದಿಯಲ್ಲಿ ಸಾಗಿದೆ ಅಂತ ಹೇಳ್ಬೇಕಾಗತ್ತಲ್ಲ, ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಸಿಸಿಬಿ ಟೀಮ್. ಹಾಗಾಗಿ ಇವತ್ತು ಯಾವ ತರ ವಿಚಾರಣೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ನಾಳೆ ಇಬ್ಬರ ಕಸ್ಟಡಿ ಅಂತ್ಯವಾಗುತ್ತೆ, ಅಷ್ಟರೊಳಗೆ ವಿಚಾರಣೆಯ ಅಗತ್ಯತೆ ಇದೆ. ಮತ್ತೆ ನಾಳೆ ನ್ಯಾಯಾಧೀಶರ ಮುಂದೆ ಹೇಳಬೇಕಾಗುತ್ತೆ, ಇಷ್ಟು ದಿನ ಕಸ್ಟಡಿಗೆ ಕೊಟ್ಟಂತ ಟೈಮ್ನಲ್ಲಿ ಏನೆಲ್ಲ ನಾವು ವಿಚಾರಣೆ ಮಾಡಿದೀವಿ, ಏನೆಲ್ಲ ಅಂಶಗಳನ್ನ ಹೊರಗಡೆ ತೆಗೆದಿದ್ದೀವಿ ಅಂತ. ಸೊ ಇವತ್ತು ವಿಚಾರಣೆ ಎಷ್ಟು ಗಂಟೆಗೆ ಆಗಬಹುದು, ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಲ್ಲಿ ನಿಮ್ಗೆ? ಶರ್ಮಿತಾ, ನಾಳೆ 6 ಜನರ ಪೊಲೀಸ್ ಕಸ್ಟಡಿ ಅವಧಿ ಕೂಡ ಅಂತ್ಯವಾಗ್ತಾ ಇದೆ. ಅದರಲ್ಲೂ ನಟಿ ರಾಗಿಣಿ ಮತ್ತು ಸಂಜನಾ ಅವರ ಪೊಲೀಸ್ ಕಸ್ಟಡಿ ಕೂಡ ಅಷ್ಟೇ ನಾಳೆ ಅಂತ್ಯವಾಗ್ತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಿಸಿಬಿ ಅಧಿಕಾರಿಗಳು ದಿನಪೂರ್ತಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ನಟಿಯರಿಬ್ಬರು ಕೂಡ ಅಷ್ಟೇ ಸಹಕಾರವನ್ನು ಕೊಡ್ತಾರೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಯಾಕಂದರೆ ಇಷ್ಟು ದಿನ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಂಥ ಒಂದು ಮಾಹಿತಿಯನ್ನು ಕೂಡ ಸಿಸಿಬಿ ಅಧಿಕಾರಿಗಳ ಮುಂದೆ ಇಬ್ಬರು ನಟಿಯರು ಕೂಡ ಬಿಟ್ಕೊಟ್ಟಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾಳೆ ಕಸ್ಟಡಿ ಎಂಡ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಆದರೂ ಕೂಡ ಏನಾದರೂ ಇನ್ಫಾರ್ಮೇಷನ್ ಅನ್ನು ಹೊರಬೀಳುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಒಂದು ಆಧಾರದ ಮೇಲೆ ಸಿಸಿಬಿ ಅಧಿಕಾರಿಗಳು ಇವತ್ತು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಬಹುತೇಕ 10 ಗಂಟೆ ನಂತರ ಶುರು ಮಾಡಲಿದ್ದಾರೆ. ಮತ್ತೊಂದು ಕಡೆಗೂ ಕೂಡ ನಾಳೆ ಕೋರ್ಟ್ನ ಮುಂದೆ ಇಬ್ಬರು ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರುಪಡಿಸ್ತಾರೆ. ಹಾಜರುಪಡಿಸುವಂಥ ಸಂದರ್ಭದಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೇಡ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಬಂದಿದ್ದಾರೆ. ಆದರೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಕೆಲವೊಂದಷ್ಟನ್ನು ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲೂ ನಟಿಯರಿಬ್ಬರ ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿ ಅದನ್ನು ರಿಟ್ರೀವ್ ಮಾಡಿದ್ದಾರೆ. ಆ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಫೋಟೋಗಳು ಸಿಕ್ಕಿದೆ, ಒಂದಿಷ್ಟು ಮೆಸೇಜ್ಗಳ ಚಾಟಿಂಗ್ ಕೂಡ ಸಿಕ್ಕಿದೆ. ಆ ಒಂದು ಫೋಟೋ ಮತ್ತು ಮೆಸೇಜ್ ಚಾಟಿಂಗ್ ಇಷ್ಟನ್ನು ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಅಷ್ಟೇ ಯಾವುದನ್ನು ಕೂಡ ಬಾಯಿ ಬಿಡ್ತಿಲ್ಲ. ಆದರೆ ಡ್ರಗ್ಸ್ನ ರಿಲೇಟೆಡ್ ಆಗಿ ಯಾವುದೊಂದು ವಿಚಾರವನ್ನು ಕೂಡ ಅಷ್ಟೇ ನಟಿಯರಿಬ್ಬರು ಕೂಡ ಇದುವರೆಗೂ ಹೇಳಿಲ್ಲ. ಯಾಕಂದರೆ ರವಿಶಂಕರ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು ಪರಿಚಯ ಇದ್ದಾರೆ ಹೊರತು ಪರಿಚಯ ಇದ್ದಿದ್ದು ಮಾತ್ರಕ್ಕೆ ನೀವು ಡ್ರಗ್ಸನ್ನು ಸೇವನೆ ಮಾಡಿದ್ವಿ ಅನ್ನೋಂಥ ಆರೋಪ ಮಾಡ್ತಿರುವಂಥದ್ದು ತಪ್ಪು ಅನ್ನುವಂಥ ಪ್ರಶ್ನೆಯನ್ನೇ ಸಿಸಿಬಿಯ ತನಿಖಾಧಿಕಾರಿಗಳಿಗೆ ನಟಿಯರಿಬ್ಬರು ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಟೆಕ್ನಿಕಲ್ ಎವಿಡೆನ್ಸ್ ಏನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಆ ಒಂದು ಟೆಕ್ನಿಕಲ್ ಎವಿಡೆನ್ಸನ್ನೇ ಮುಂದಿನ ದಿನಗಳಲ್ಲಿ ಒಂದು ಕೋರ್ಟ್ನ ಮುಂದೆ ಹಾಜರುಪಡಿಸಿ ಅದರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಕೂಡ ಈಗಾಗಲೇ ನಿರ್ಧಾರ ಕೂಡ ಮಾಡಿಕೊಂಡಿರುವಂಥದ್ದು. ಎಲ್ಲೋ ಒಂದು ರೀತಿ ಸಿಸಿಬಿ ಅಧಿಕಾರಿಗಳು ನಾಳೆ ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಬೇಡ ಅಂತ ತೀರ್ಮಾನಕ್ಕೆ ಬಂದರೆ ನಟಿಯರಿಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ರಾಗಿಣಿ
ಜಾಮೀನಿಗೋಸ್ಕರ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಆ ಒಂದು ಅರ್ಜಿ ವಿಚಾರಣೆಯನ್ನು ಕೂಡ ಅಷ್ಟೇ ನಾಳೆಗೆ ಮುಂದೂಡಿತ್ತು. ಒಂದು ಕಡೆ ನಾಳೆ ಅರ್ಜಿ ವಿಚಾರಣೆ ಕೂಡ ಇರುತ್ತೆ, ಮತ್ತೊಂದು ಕಡೆ CCB ಪೊಲೀಸರ ಕಸ್ಟಡಿ ಕೂಡ ಅಂತ್ಯವಾಗ್ತಿದೆ. ನಾಳೆ ಏನಾದರೂ ರಾಗಿಣಿಯವರ ಜಾಮೀನು ಅರ್ಜಿ ತಿರಸ್ಕಾರ ಆಗಿದ್ದೇ ಆದಂಥ ಪಕ್ಷದಲ್ಲಿ ರಾಗಿಣಿಯವರು ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕಾಗುತ್ತೆ, ಜೊತೆಗೆ ಸಂಜನನ್ನು ಕೂಡ ಹೋಗಬೇಕಾಗುತ್ತೆ. ಯಾಕಂದರೆ ಸಂಜನ ಇದುವರೆಗೂ ಯಾವುದೇ ರೀತಿಯಂಥ ಬೇಲ್ ಅಪ್ಲಿಕೇಶನನ್ನು ಹಾಕ್ಕೊಂಡಿಲ್ಲ. ಬಹುತೇಕ ನಾಳೆ ಅವರು ಕೂಡ ಅಷ್ಟೇ ಅವರ ಪರ ವಕೀಲರಿಂದ ಒಂದು ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ನಾಳೆ ಏನಾದರೂ ಬೇಲ್ಗೆ ಅಪ್ಲಿಕೇಶನ್ ಹಾಕ್ಕೊಂಡ್ರೂ ಕೂಡ ಅಷ್ಟೇ ಬಹುತೇಕ ಬೇಲ್ ಸಿಗುವಂಥ ಡೌಟು. ಯಾಕಂದರೆ ಡ್ರಗ್ಸ್ ಅಂತಹ ಬಹಳ ಗಂಭೀರವಾದಂತಹ ಪ್ರಕರಣದಲ್ಲಿ ಈ ಒಂದು ಕೆಳಹಂತದ ನ್ಯಾಯಾಲಯದಲ್ಲಿ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ. ಒಂದು ವೇಳೆ ಹೈಕೋರ್ಟ್ನ ಮುಖಾಂತರವಾಗಿ ಬೇಲ್ ಪಡ್ಕೊಂಡಿರುವಂಥ ಪ್ರಕರಣಗಳು ಹಿಂದೆ ಕೂಡ ನಾವು ನೋಡಿದ್ದೀವಿ. ಒಂದು ವೇಳೆ ಅದೇ ಆದಂತಹ ವೇಳೆಯಲ್ಲಿ ನಾಳೆ ನಟಿಯರಿಬ್ಬರು ಕೂಡ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲ್ಗೆ ಹೋಗುವಂಥದ್ದು ಕನ್ಫರ್ಮ್ ಆಗಿರುತ್ತೆ. ಯಾಕಂದರೆ CCB ಅಧಿಕಾರಿಗಳು ಈಗಾಗಲೇ ಸುಮಾರು 8-10 ದಿನಗಳ ಕಾಲ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಅನಿವಾರ್ಯತೆ ಇಲ್ಲ ಅನ್ನುವಂತಹದ್ದು ಈಗಾಗಲೇ CCB ಅಧಿಕಾರಿಗಳ ಒಂದು ನಿರ್ಧಾರ ಕೂಡ ಆಗಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್.